ಟೈಮ್ ನೋಡಿ 4:15 ಬೆಳಗಿನ ಜಾವ. ಒಂದ್ಸತಿ ಬಾಲ್ಕನಿಯಲ್ಲಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಫ್ರಮ್ ಔಟ್ಸೈಡ್. ಚಳಿ. ದಿಸ್ ಇಸ್ ಮೀ. ತೋಳ್. ಅವರ ಬ್ಯಾಗ್ ಇಸ್ ರೆಡಿ. ಮತ್ತು ನೋಡಿ ನನಗೇನು ಬೇಡ ನಿಮಗೆ. ಹೇ ಗಾಯ್ಸ್, ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ, ಯಾಕಂದರೆ ಲಾಂಗ್ ವಿಡಿಯೋ ಹಾಕಿದೆ ತುಂಬ ದಿನ ಆಯಿತು. ಇದು ಟ್ರಾವೆಲ್ ಹೋಗಿದ್ವಿ, 3 days ಟ್ರಿಪ್ ಹೋಗಿದ್ವಿ. ಮ್ಯಾರೇಜ್ ಆಗಿ 3 yearsಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದಾರೆ. 3 days ಅವರು ಲೀವ್ ತೊಗೊಂಡು ಇಬ್ರಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಎಂಜಾಯ್ ಮಾಡಿದ್ವಿ. ಇವರ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು, ಮತ್ತು ನಾವು 3 ಫ್ಯಾಮಿಲಿ ಟುಗೆದರ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು. ಅದೇ ಟ್ರಿಪ್ಪಿನ ವ್ಲಾಗ್ಸ್ ಇನ್ಮೇಲಿಂದ ಬರುತ್ತೆ. ಎಡಿಟ್ ಮಾಡಿ ಹಾಕ್ತೀನಿ. ಒಂದು 2 parts ಆರ್ 3 ಪಾರ್ಟಿಗೆ ಎಡಿಟ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಪ್ಲೇಸಸ್ ಆಗಿರ್ಬೋದು ಅಲ್ಲಿ ತುಂಬಾ ಚೆನ್ನಾಗಿತ್ತು. ನಮಗೆ ಖುಷಿ ಆಯಿತು. ತುಂಬ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ನಮ್ಮದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಫುಲ್ ಎಂಜಾಯ್ ಮಾಡಿದೆ. ವಿಡಿಯೋ ಮಾಡ್ಕೊಂಡಿಲ್ಲ. ಎಲ್ಲೆಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಮಾತ್ರ ಆ್ಯಡ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಅದೇನೇ ಮೋರ್ ದ್ಯಾನ್ ಅವರ್ ಇದೆ, ಅದನ್ನೇ ಎಡಿಟ್ ಮಾಡಿ ಸ್ವಲ್ಪ ಒಂದು 10 minutes ಆ ಥರ ಹಾಕ್ತೀನಿ. ಒಂದು 3 ಪಾರ್ಟಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಥೈಲ್ಯಾಂಡಲ್ಲಿ ಆ ಪ್ಲೇಸ್ ಹೇಗಿದೆ ಅಂತ ನೀವು ಅಲ್ಲಿ ಕೂತ್ಕೊಂಡೇ ನೋಡ್ಬೋದು. ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ನೋಡ್ತಾ ಇರ್ಬೋದು, ನಾವು ಅವತ್ತು ಹೊರಟಾಗ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 days ಹೋಗಿದ್ವಿ. ಹೊರಟಾಗ ಮಾರ್ನಿಂಗ್ 4:15, ಮನೆ ಬಿಟ್ಟಾಗ 4:15 ಆಗಿತ್ತು. ಹೌದು, ನಾವು ಆ ಪ್ಲೇಸ್ ರೀಚ್ ಆದಾಗ ನಮಗೆ ಟೈಮ್ ಬಂದು 9:15 ಆಗಿತ್ತು. ತುಂಬಾ ಚೆನ್ನಾಗಿತ್ತು ಪ್ಲೇಸಸ್. ನಾನು ಅವತ್ತು ಸನ್ರೈಸ್ ನೋಡಿದೆ. ಮಾರ್ನಿಂಗ್ ಸನ್ರೈಸ್ ಸಖತ್ತಾಗಿತ್ತು. ವ್ಯೂ ಮಾತ್ರ ಮಸ್ತ್ ಇತ್ತು ಸನ್ರೈಸ್ದು. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ನಾನು ಅಲ್ಲಿಗೆ ರೀಚ್ ಆಗೋವರೆಗೂ ಮಾತ್ರ ಹಾಕಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಅಲ್ಲೆಲ್ಲ ಹೇಗಿತ್ತು, ನಾವೇನು ಮಾಡಿದ್ವಿ ಅನ್ನೋದನ್ನು ಹಾಕ್ತೀನಿ. ಹಾಗೆಯೇ ಇನ್ನೊಂದು ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಥೈಲ್ಯಾಂಡಲ್ಲಿ ಅರ್ಥ್ಕ್ವೇಕ್ ಅಂದರೆ ಭೂಕಂಪ ಆಗಿತ್ತು. ಹೌದು, ನಿಜ. ಯಾರೆಲ್ಲ ನನಗೆ ನಿಮ್ಮ ಪ್ರೀತಿ ತೋರಿಸಿದ್ದೀರಾ ಕಮೆಂಟಲ್ಲಾಗಿರ್ಬೋದು, ಮತ್ತು ಪರ್ಸ್ನಲಾಗಿ DMs ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಮತ್ತು ನನ್ನ ಲೈವ್ಗಳಲ್ಲಿ ಕೇಳಿದ್ದೀರಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸೇಫ್ ಇದ್ದೀರಾ, ಒಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನನಗೋಸ್ಕರ, ನನ್ನ ಹಸ್ಬೆಂಡ್ಗೋಸ್ಕರ ನೀವು ತೋರಿಸ್ತಾ ಇದ್ದೀರಾ. ಆ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಆಯಿತು. ಯಾರೆಲ್ಲ ನನಗೆ ಮೆಸೇಜ್ ಮಾಡಿ ಲೈವಲ್ಲಿ ಕೇಳಿರೋ ಎಲ್ರಿಗೂ ಥ್ಯಾಂಕ್ ಯು. ನಾನು ಇನ್ನೊಂದು ಸತಿ ಥ್ಯಾಂಕ್ ಯು ಹೇಳ್ಕೊತಾ ಇದ್ದೀನಿ. ಅವ್ರು ಕೇಳಿದಾಗೂ ಹೇಳಿದ್ದೀನಿ. ಬಟ್ ಇಷ್ಟು ಹಾರಿಬಲ್ ಆಗಿರೋ ಭೂಕಂಪ ನನ್ನ ಲೈಫಲ್ಲಿ ನಾನು ನೋಡಿರಲಿಲ್ಲ. ಅಷ್ಟು ಭಯಾನಕವಾಗಿತ್ತು ಅಂತಲೇ ಹೇಳ್ಬೋದು.
ಬ್ಯಾಂಕಾಕಲ್ಲಿ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಇದ್ದಾರೆ. ಅವರೆಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಇರೋದ್ರಿಂದ ಅವ್ರಿಗೆಲ್ಲ ತುಂಬ ಡೇಂಜರ್ಸ್ ಆಗಿದೆ. ತುಂಬ ಅಂದರೆ ತುಂಬ ಡೇಂಜರಸ್. ಅವ್ರದ್ದು ಮನೆಯೆಲ್ಲ ಕ್ರ್ಯಾಕ್ ಆಗಿರೋದು ಇರ್ಬೋದು, ಪ್ರತಿಯೊಂದೂ ಸಖತ್ ಭಯಂಕರವಾಗಿತ್ತು ಅಂತಲೇ ಹೇಳ್ಬೋದು. ಆ 2-3 ಡೇಸ್ ಏನಾಗ್ಬಿಡುತ್ತೆ ಅಂತಲೇ ಇತ್ತು. ಸಖತ್ ಭಯಂಕರವಾಗಿತ್ತು. ಈಗ ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ ಏನೂ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ದಾರೆ. ಓಕೆ, ನಾರ್ಮಲ್ ಆಗಿದೆ, ನಾರ್ಮಲ್ ಲೈಫ್, ಥೈಲ್ಯಾಂಡ್ ಈಗ ನಾರ್ಮಲ್ ಲೈಫಿಗೆ ಲೀಡ್ ಆಗ್ತಾಯಿದ್ದೀವಿ. ನಾವು ಆರಾಮಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೇಳಿದ್ದೀರಿ, ಯಾರೆಲ್ಲ ಹೇಳಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಅಷ್ಟೇ, ಇದೊಂದು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಮತ್ತು ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ರೀಚ್ ಆಗಿ ಮಾರ್ನಿಂಗ್ ಟಿಫನ್ ಕೂಡ ನಾವಲ್ಲೊಂದು ಏನಂದರೆ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ, ಅಲ್ಲೆಲ್ಲ ಸ್ಪೇಸ್ ಇರುತ್ತೆ ಕುತ್ಕೊಳ್ಳೋಕ್ಕೆ, ಅಲ್ಲಿ ನಿಲ್ಲಿಸಿ ಮಾರ್ನಿಂಗ್ ಟಿಫನ್ ಸಹ ಮಾಡ್ಕೊಂಡ್ವಿ. ನಾವು ಹೋಗಬೇಕಾಗಿರೋ ಪ್ಲೇಸಿಗೆ ಫೆರಿಯಲ್ಲಿ ಹೋಗಬೇಕು. ಒಂದು ಹಾಫ್ ಆನ್ ಅವರ್ 30 to 45 ಮಿನಿಟ್ಸ್ ನಾವು ಫೆರಿಯಲ್ಲಿ ಹೋಗಬೇಕು. ಆ ಫೆರಿಯಲ್ಲಿ ಹೋಗಲಿಕ್ಕೆ ಟಿಕೆಟ್ಸ್ ಪ್ರತಿಯೊಂದನ್ನು ತೊಗೊಳ್ಬೇಕು. ನಮ್ಮ ಕಾರೇ ಬೋಟಲ್ಲಿ, ಅಂದರೆ ಫೆರಿ ಅಂದರೆ ಬಿಗ್ ಬೋಟಲ್ಲಿ ಹಾಕ್ಕೊಂಡು ಬೋಟಲ್ಲಿ ಹಾಕಿ ಪಾರ್ಕ್ ಮಾಡಿ ಹೋಗ್ಬೋದು. ಅದೇ ಆ ಥರ ಇರುತ್ತೆ ಅಲ್ಲಿ. ಅಲ್ಲಿಂದ ನೆಕ್ಸ್ಟು ಅವರು ಆ ಐಲ್ಯಾಂಡಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಆಲ್ರೆಡಿ ಟಿಕೆಟ್ ತೊಗೊಳ್ಳೋ ಕಡೆ ಬಂದಿದ್ದೀವಿ. ಟಿಕೆಟ್ ತೊಗೊಂಡು ಅಲ್ಲಿಂದ ನಾವು ಅಂತ ಅಂದ್ಕೊಂಡು ಫೆರಿ ಒಳಗಡೆ ವಿಡಿಯೋಸ್ನ ಮಾಡ್ಕೊಂಡೆ. ಫೆರಿಯಲ್ಲಂತೂ ವ್ಯೂ ಮಾತ್ರ ಮಸ್ತ್, ತುಂಬಾನೇ ಚೆನ್ನಾಗಿ ಹೇಳ್ಬೋದು. ನಾವು ಹೋಗ್ತಾ ಇರೋದು ಕೊಚಾಂಗ್. ಹೌದು, ಇದು ಕೊಚಾಂಗ್ ಅಂತ ಪ್ಲೇಸು. ತುಂಬಾನೇ ಚೆನ್ನಾಗಿನೇ ನೋಡ್ತಾ ಇರ್ಬೋದು. ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟು ಕಾರನ್ನು ತಗೊಂಡು ಹೋಗ್ಬೋದಲ್ವಾ. ನಾವು ಇಲ್ಲಿಗೆ ಬಂದಾಗ ನಾವು ಬೋಟಲ್ಲೆಲ್ಲ ವ್ಯೂ ಆಗಿರ್ಬೋದು, ನಾವು ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್. ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದಿಷ್ಟು ಚೆನ್ನಾಗಿದೆ ಇದ್ದಾರೆ. ಮೋರ್ ದ್ಯಾನ್ ಫೆರಿಯಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಮೋರ್ ದ್ಯಾನ್ 50 to 60 ವೆಹಿಕಲ್ಸ್ ನಿಂತ್ಕೊಳ್ಳೋ ಅಷ್ಟು ಸ್ಪೇಸ್ ಇರುತ್ತೆ ಫೆರಿಯಲ್ಲಿ ಅಂತ ಹೇಳ್ತಾಯಿದ್ರು. ನೋಡ್ತಾ ಇರ್ಬೋದು, ನಾವು ಫುಲ್ ಎಂಡಿಂಗಲ್ಲಿದ್ದೀವಿ. ಎಂಡಿಂಗ್ ಬಂದಿದ್ದು ನಮ್ಮದು ಮತ್ತು ಇವರ ಫ್ರೆಂಡ್ ಫ್ಯಾಮಿಲಿ ಕಾರು. ನಮ್ಮದೇ 2 ಕಾರ್ ಲಾಸ್ಟಲ್ಲಿ ಬಂದಿದ್ದು. ಬಂದು ನಾವು ಸ್ಟಾಪ್ ಮಾಡಿಕೊಂಡು ಮತ್ತು ಮೇಲೆಲ್ಲ ಹೋಗಿ ಎಲ್ಲ ಪ್ರತಿಯೊಂದೂ ನೋಡಿದ್ವಿ. ಯಾಕಂದರೆ ಕಾರಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಎಷ್ಟೊತ್ತಂತ ಕೂತ್ಕೊಳ್ಳೋದು. ಹಾಗಾಗಿ ಮೇಲ್ಗಡೆ ಹೋಗಿ ಅದು ಫುಲ್ ವ್ಯೂ ಮಾತ್ರ ಸಖತ್ತಿತ್ತು. ನೀವು ನೋಡ್ತೀರಾ ಮುಂದೆ. ಮೇಲ್ಗಡೆ ಹೋಗಿ ನಾನು ತೋರಿಸ್ತೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಆ ಮಾರ್ನಿಂಗ್ ವ್ಯೂ, ಆ ಬೆಟ್ಟ ಎಲ್ಲ ನೋಡೋಕ್ಕೆ ಸಖತ್ತಾಗಿತ್ತು. ನಾನು ಮಾತ್ರ ಸಖತ್ ಎಂಜಾಯ್ ಮಾಡಿದೆ. ಹಾಗೆಯೇ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನೆಕ್ಸ್ಟ್ ಪಾರ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ವ್ಯೂಸ್ ಆ ಬೆಟ್ಟ ಗುಡ್ಡದ ವ್ಯೂ ಆಗಿರ್ಬೋದು, ಮತ್ತು ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಪ್ಲೀಸ್ ಯಾರೂ ಸ್ಕಿಪ್ ಮಾಡದೆ ನನ್ನ ವೀಡಿಯೋಸ್ನ ನೋಡಿ. ನಿಮಗೂ ಇಂಟ್ರೆಸ್ಟಿಂಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಇದುವರೆಗೂ ನನಗೆ ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. 8000 ಸಬ್ಸ್ಕ್ರೈಬರ್ಸ್. 8000 ಅಂದರೆ ಸುಮ್ಮನೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್. ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸ್ಕಿಪ್ ಮಾಡದೆ ನನ್ನ ವೀಡಿಯೋಸ್ನ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಆವಾಗ ನಿಮಗೇ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ಯೂಸ್ ಇಲ್ಲ ಅಲ್ವಾ. ತುಂಬ ಜನ ಸ್ಕಿಪ್ ಮಾಡಿ ವಿಡಿಯೋಸ್ನ ನೋಡ್ತೀರಾ, ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೇ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ತುಂಬಾ
ಸಪೋರ್ಟಿಂಗ್ ಇದೆ. ನಾನು ಹಾಕೋ ವಿಡಿಯೋಸಿಗೆ ತುಂಬ ರೀಚ್ ಸಿಗ್ತಾ ಇದೆ. ಆ್ಯಂಡ್ ಇವಾಗ ನಾನು ಸಣ್ಣ ಪ್ರಯತ್ನ ಅಂತ ಸಾಂಗ್ಸ್ ಆಡ್ತಾ ವಿಡಿಯೋಸ್ನ ಹಾಕಿದ್ದೀನಿ. ನನಗೆ ಇಂಟ್ರೆಸ್ಟಿಂಗ್ ಇತ್ತು. ಸಾಂಗಲ್ಲಿ ಇರ್ಬೋದು, ನಾನು ಕಾಲೇಜಲ್ಲಿ ಇರಬೇಕಾದ್ರೆ, ಸ್ಕೂಲಲ್ಲಿ ಇರಬೇಕಾದ್ರೆ ಎಲ್ಲ ನಾನು ಸಾಂಗ್ಸ್ ಹಾಡಿದ್ದೀನಿ. ಇಂಟ್ರೆಸ್ಟಿಂಗ್ ಇತ್ತು. ನಾನು ತೋರಿಸ್ಕೊಂಡಿರಲಿಲ್ಲ ಅಷ್ಟೇ. ಅದನ್ನು ಇವಾಗ ನಾನು ಹಾಡಿ ಹೇಳಿ ಹಾಕ್ತಾಯಿದ್ದೀನಿ. ಅದಕ್ಕೆ ಹ್ಯೂಜ್ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಖುಷಿ ನನಗೆ. ಹೀಗೇ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಗೈಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್.